ಯಾವುದು ಅಂತೀರಾ? ಇರಿ, ಸ್ವಲ್ಪ ಫೋಕಸ್ ಹಾಕ್ತೀನಿ. ಅಲ್ಲಿ ಕಾಣಿಸ್ತಿದೆ ನೋಡಿ. ಅದು ಗವಿ ಬೆಟ್ಟ. ಗವಿ ಬೆಟ್ಟ ಬಾಟಮ್ ಈಗ ಕಾಣಿಸ್ತಾ ಇದೆ. ಇದಾರೆ ಅಲ್ಲಿ ಇದಾರೆ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಇದಾರೆ. ಫಾಗು ಇದಾಗ್ತಾ ಇದೆ, ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಫಾಗ್ ಸ್ವಲ್ಪ ಕ್ಲಿಯರ್ ಆಗ್ತದೆ. ಏನ್ ಗೊತ್ತಾ, ಇವು ನಮ್ ಸೈಡ್ ಎಲ್ಲ ಯಾರೆಲ್ಲ ಟ್ರಿಪ್ ಎಲ್ಲ ಬರ್ತೀರಾ, ಈ ಮಳೆ ಟೈಮ್ ಅಂದ್ರೆ ಎಕ್ಸ್ಪೆಷಲಿ ವ್ಯೂ ಪಾಯಿಂಟ್ ನೋಡ್ಬೇಕು, ಅದ್ ನೋಡ್ಬೇಕು ಇದ್ ನೋಡ್ಬೇಕು ಅಂತ ಬರ್ತಿರಲ್ಲ, ಅವ್ರೆಲ್ಲ ಈ ಮಳೆ ಟೈಮಲ್ಲಿ ಬರೋದು ವೇಸ್ಟ್ ಗುರು. ಏನಕ್ಕಂದ್ರೆ ಫುಲ್ ಫಾಗ್ ತುಂಬ್ಕೊಂಡಿರುತ್ತೆ ಮಳೆ. ಎಲ್ಲಿ ಒಂದ್ ರೂಮ್ ಬಿಟ್ಬಿಟ್ಟು ಎಲ್ಲಿ ಹೊರಗಡೆ ಕಾಲಿಡಕ್ ಆಗೋದಿಲ್ಲ. ಸುಮ್ನೆ ಮಳೆ ಎಂಜಾಯ್ ಮಾಡ್ಬೇಕು, ನೇಚರ್ನ ನೋಡ್ಬೇಕು, ಖುಷಿ ಪಡ್ಬೇಕು ಅಂತ ಕಾರ್ಲೆ ಕೂತ್ಕೊಂಡು ಖುಷಿ ಪಡ್ಬೇಕು ಅಂತ ಇರೋರಿಗೆ ಮಾತ್ರ ಬನ್ನಿ, ಬರ್ಬೋದು. ಇಲ್ಲಿ ಬನ್ನಿ, ಎಲ್ಲ ಬರ್ಬೋದು. ಯಾರ ನೇಚರ್ ನೋಡಿ ಖುಷಿ ಪಡ್ತೀರಾ, ದೂರದಿಂದ ನೋಡಿ ಖುಷಿ ಪಡ್ಕೊಂಡು ಹೋಗ್ಬೇಕು, ಹಂಗಿದ್ರೆ ಮಾತ್ರ ಬರ್ಬೋದು ಅಷ್ಟೇ. ಈ ಟೈಮಲ್ಲಿ, ಮಳೆ ಟೈಮಲ್ಲಿ ಆಮೇಲೆ ಹೇಳ್ತಾರೆ ಅಲ್ಲಿ ಏನ್ ಇತ್ತಿಲ್ಲ ಗುರು, ಸುಮ್ಮನೆ ಹೋಗಿದ್ವಿ ಬರೀ ಮಳೆ ಬರ್ತಾ ಇತ್ತು, ಫಾಗು. ಈ ಟೈಮಲ್ಲಿ ರೈಟ್ ಟೈಮ್ ಅಲ್ಲ ಅನ್ಕೊಳ್ತೀನಿ. ಇನ್ನೊಂದು 2 ಮಂತ್ಸ್ ಬಿಟ್ಕೊ ಬಂದ್ರೆ ಸೂಪರ್ ಆಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ವೆದರ್. ಅವಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ತುಂಬಾ ಖುಷಿ ಆಗುತ್ತೆ, ನಮಗೆ ಖುಷಿ ಆಗುತ್ತೆ. ನಾವು ಇಲ್ಲಿವ್ರೆ, ಮಲ್ನಾಡವ್ರೆ, ಬಟ್ ನಮಗೆ ಅಪರೂಪಕ್ಕೆ ಬಂದಾಗ, ಊರಿಗೆ ಬಂದಾಗ ಏನೋ ಒಂಥರ ಖುಷಿ. ಇನ್ನು ಸಿಟಿ ಬೇರೆ ಕಡೆ ಇರೋರಿಗೆಲ್ಲ ಹೆಂಗ್ ಫೀಲ್ ಆಗ್ಬೋದು, ಎಡಿಟ್ ಮಾಡಕ್ ಆಪ್ಷನ್ ಸಿಗೋದಿಲ್ಲ. ಏನಕ್ಕಂದ್ರೆ ನೀವೇ ನೋಡ್ತಾ ಇರ್ಬೋದು ವಿಡಿಯೋ, ಇದೆಲ್ಲ ವಿತೌಟ್ ಎಡಿಟಿಂಗ್. ಇದು ನೇಚರ್ ಅಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ, ನಮ್ಮ ಅಕ್ಕ ಒಂದು ಬುಟ್ಟಿ. ನೇಚರ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಇದಕ್ಕೆಲ್ಲ ಎಡಿಟ್ ಏನಕ್ಕೆ ಅಂತೀರಾ, ವೇಸ್ಟ್. ಕ್ಯಾಮ್ರಾ ಒಂದು ಕಡೆ ಇಟ್ಟರೆ ಗುರು ಹೆಂಗ್ ಕಾಣಿಸುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸಕ್ಕದ ಕಾಣಿಸುತ್ತೆ. ಚಾರ್ಜರ್ ಬೇರೆ ಇಲ್ಲ, ಅವ್ರ ಮನೇಲಿ ಚಾರ್ಜರ್ ತಗೋಬೇಕು. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಕಾಲಲ್ಲಿ ಜಿಗ್ನತ್ಬಿಟ್ಟು ಏನು ಕೆಲಸ ಮಾಡಬೇಕಾದ್ರೆ ತೋಟದಲ್ಲ ದನ ಹೊಡ್ಕೊಬರಕ್ಕೆ ಹೋಗಿದೆ, ಮೋಸ್ಟ್ಲಿ ಹಿಂಗಾಗಿ ಹತ್ಕೊಬಿಟ್ಟೈತೆ, ರಕ್ತ ಏರ್ಬಿಟ್ಟೈತೆ ಸುಮಾರು. ನೋಡ್ತಾ ಇರ್ಬೋದು ನೀವು, ರಕ್ತ ಏರ್ಬಿಟ್ಟೈತೆ. ದೇವರೇ, ಏನೂ ಆಗೋದಿಲ್ಲ, ತೆಗೆದು ಹೀಗೆ ನೋಡಿ ಸ್ನೇಹಿತರೆ, ಒಂದ್ಸರಿ ಮಳೆ ಸೌಂಡ್ ಹೆಂಗಿದೆ ಅಂತ ಕೇಳಿಸ್ಕೊಳ್ಳಿ ನೀವು. ದನಗಳ ಮಾತಾಡ್ಸ್ಕೊಂಡೆ ಸ್ವಲ್ಪ ಕೆಲಸ ಕಚ್ಚಡ ಇತ್ತು. ಕಚ್ಚಡ ಅಂದ್ರೆ ಇದು ನಮ್ ಸ್ವಲ್ಪ ಹಳೆ ತೋಟ ಆಗಿರೋದ್ರಿಂದ ಕಚ್ಚಡ ಏನಿಲ್ಲ, ಸಿಕ್ಕಾಪಟ್ಟೆ ದರ್ಗಿರುತ್ತೆ. ದರ್ಗು ಅಂದ್ರೆ ಕಾಪು ಗಿಡದ ಎಲೆಗಳು ಉದ್ರಿ ಚಾಪೆ ಹಸ್ದಂಗ್ ಆಗಿರುತ್ತೆ. ಸೊ ಅದನ್ನ ಕ್ಲೀನ್ ಮಾಡಿದ್ವಿ. ಸೊಂಟ ಎಲ್ಲ ನಾನೇನ್ ಅಷ್ಟೇನ್ ಮಾಡಿಲ್ಲ, ಒಂದ್ 2 ಲೈನೋ ಮಾಡಕ್ ಆಗಿಲ್ಲ ಫುಲ್ಲು, ಬಟ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಯ್ತು ನಾನೇನ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ ಕರೆಕ್ಟ್ ಆಗಿ. ಇವಾಗ ನೋಡಿ ಏನೋ ನಿಮಗೆ ಕಾಣಿಸ್ತಿದ್ಯಾ ನೋಡಿ ಇವಾಗ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಗಿಡಗಳೊಳಗಡೆ ಎಷ್ಟು ಕ್ಲೀನ್ ಆಗಿದೆ ತೋಟ ಅಂತ. ಆಕ್ಚುಲಿ ಹಿಂಗಿರೋದಿಲ್ಲ ಇದು, ತೋರಿಸ್ತೀನಿ. ಆಕ್ಚುಲಿ ಹಿಂಗಿರುತ್ತೆ, ಸೌದೆ ಎಲ್ಲ ಮರಗಸೆ ಎಲ್ಲ ಮಾಡಿರ್ತೀವಲ್ಲ, ಮರಗಸೆ ಎಲ್ಲ ಮಾಡಿರೋದು ಫುಲ್ ಸೌದೆಗಳೆಲ್ಲ ತೆಗೆದಾಕೋಬೇಕು, ಒಳಗಡೆ ಹೋಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಇವಾಗಿದ್ದು ಮಳೆ ಜಾಸ್ತಿನೇ ಆಯ್ತು. ಸಿಕ್ಕಾಪಟ್ಟೆ ಕಾಫಿ ಕೈ ಮಳೆ ಜಾಸ್ತಿ ಇರೋದ್ರಿಂದ ಕಾಫಿ ಗಿಡದಲ್ಲಿ ಕಾಫಿ ಕೈ ಸಿಕ್ಕಾಪಟ್ಟೆ ಉದುರ್ತವೆ. ಒಂದು 20% ಫಾಲ್ ಆಗಿದೆ ಅನ್ಕೊಳ್ತೀನಿ. ಮಳೆ ಹಿಂಗೆ ಬಂದ್ರೆ ಕಷ್ಟ, ಮತ್ತೊಂದು 10% ಡೌನ್ ಆಗುತ್ತೆ. ಇವಾಗ ಒಂದು 20% ಆಲ್ರೆಡಿ ಬಿದೋಗಿದ್ದಾವೆ ರೋಬೆಸ್ಟ್ ಅರೇಬಿಕಾದಲ್ಲಿ. ರೋಬೆಸ್ಟದಲ್ಲಿ ಇನ್ನೂ ಉದ್ರಿಲ್ಲ, ಯಾಕಂದ್ರೆ ನಮ್ದು ರೋಬೆಸ್ಟ್ ಇನ್ನೂ ಕಾಯಿ ದಪ್ಪ ಆಗಿಲ್ಲ. ಸೊ ಅರೇಬಿಕಾದಲ್ಲಿ ಅಂತೂ ಸುಮಾರು ಉದುರುತ್ತವೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ಕಾಯಿ, ಮತ್ತೆ ಉದ್ರೋಗೈತೆ ಬಡ್ಡಿ ಮಗನ್. ಭಾರಿ ಕಷ್ಟ ಅವರು. ದನಗಳು ನೋಡಿ, ನಮ್ಮನೆ ದನಗಳು ನೋಡ್ತಾ ಐತೆ ಆಲ್ರೆಡಿ ಒಂದು ಮಾರಾಕಿದೀವಿ. ಇದೊಂದು ಐತೆ, ಅದ ಬಿಟ್ರೆ ಅಲ್ಲೊಬ್ಳು ಅವಳೊಬ್ಳು ಪುಟಾಣಿ ಸುಕ್ರಿ ಮಗ್ಳು. ಆಕ್ಚುಲಿ ಅವಳು ಸುಕ್ರಿ ಮಗ್ಳು, ಅವಳ ಅಮ್ಮನ ಮಾರಾಕಿದ್ವಿ ರೀಸೆಂಟ್ ಆಗಿ. ಯಾಕಂದ್ರೆ ತುಂಬಾ ಕಷ್ಟ ಗುರು, ಹೇಳ್ತಾರೆ ದನ ಗೋರಕ್ಷಣೆ ಮಾಡಿ ಅಂತ. ಬಟ್ ದೇವ್ರೆ, ಮಳೆ ಹೆಂಗ್ ಹುಯ್ತೈತೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಹೋಯ್ತೈತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮಳೆ ಬೀಳ್ತಾ ಇದೆ ಅಂತ.
ನೋಡ್ತಾ ಇದೆ, ಕಾಣಿಸ್ತಾ ಇದೆಯಾ ನೋಡಿ ನೀರ್ ಹೆಂಗ್ ಬರ್ತಾ ಇದೆ. ಫುಲ್ಲು ಮಳೆ, ಹುಚ್ಚು ಮಳೆ ಅದ, ಹುಚ್ಚು ಮಳೆ. ನೋಡ್ತಾ ಇರ್ಬೋದು ನೀವು ಹೆಂಗ್ ಮಳೆ ಬರ್ತಾ ಇದೆ ಅಂತ. ಕಾಣಿಸ್ತಾ ಇದೆಯಲ್ಲ ನೋಡಿ, ಮಳೆ ಹೋಯ್ತಾನೆ ಐತೆ. ಬಟ್ ಸೌಂಡ್ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ, ಏನಕ್ಕಂದ್ರೆ ನಾನು ಮೈಕ್ ಹಾಕಿದ್ದೀನಿ, ಸೊ ಡೌಟ್ ಸೌಂಡ್ ಕೇಳಿಸೋದು. ನನ್ನ ಪ್ರಕಾರ ಕೇಳಿಸ್ತಿರೋದಿಲ್ಲ. ಬನ್ನಿ ನಿಮಗೆ ಹಂಗೇನೆ ಒಂದು ಇದು ಕಷ್ಟ ಸುಖನ ಮಾತಾಡ್ಕೊಂಡು ಒಂದು ಫಾಲ್ಸ್ ತೋರಿಸ್ತೀನಿ. ಆನೆಗಳು ಬಂದಿದಾವಂತೆ, ಗೋರಕ್ಷಣೆ ಅಂತಾರೆ. ಒಂದ್ಸಲ ಯಾವ್ದು ಬೇಡ ಅನ್ಸುತ್ತೆ, ಏನಕ್ಕಂತ ಹೊರಗಡೆ ಹೋಗಕ್ಕಾಗೋದಿಲ್ಲ. ಗೌರ್ಮೆಂಟ್ ಅವ್ರು ನೀರಿನ ಫೆಸಿಲಿಟಿ ಮಾಡ್ಕೊಡಿ ಅಂದ್ರೆ ಸಾಯ್ತಾರೆ. ಎಷ್ಟು ಬೆಳೆದ್ರು ಸಾಲೋದಿಲ್ಲ, ಒಂದ್ 4-5 ಎಕರೆ ಬೆಳಿಬೇಕು. ಬಟ್ ರೈತಂಗ್ ಮಾತ್ರ ಗೊತ್ತು ಅದ್ರ ಕಷ್ಟಗಳು ಎಷ್ಟಿರುತ್ತೆ ಅಂತ.